ಹೇಳಿ ಸರ್, ಏನಾಗಿದೆ? ವಾರಸ್ ಧಾರಾವಾಹಿ ಮತ್ತೆ ಸುದ್ದಿಗೆ ಬಂದಿದೆ. ನೀವು ಕಮಿಷನರಿಗೆ ಕೂಡ ದೂರನ್ನು ಕೊಟ್ಟಿದ್ದೀರಾ. ಏನಿದೆ ದೂರು? ನಿಮ್ಗೆ ಏನು ಅನ್ಯಾಯ ಆಗಿದೆ ಸರ್? ಅನ್ಯಾಯ ಅಂದರೆ 2016ರಲ್ಲಿ ಒಂದು ಕಿಚ್ಚ ಕ್ರಿಯೇಷನ್ ಅಂತ ಒಂದು ಮೂವಿ ಇದೆ, ಸೀರಿಯಲ್ಲು ವಾರಸ್ದಾರ ಅಂತ ನಮ್ಮನೇಲಿ ತೆಗಿತೀನಿ ಅಂತ ಬಂದರು ಗಡ್ಡ ವಿಜಯ್ ಮತ್ತು ಮಹೇಶ್ ಅನ್ನೋರು. ಕಿಚ್ಚ ಕ್ರಿಯೇಷನ್ ಅಂದರೆ ಸುದೀಪ್ ಅವ್ರ ಬ್ಯಾನರಲ್ಲಿ. ಆ ಟೈಮಲ್ಲಿ ಅವರು 2 ಇಯರ್ಸ್ ಅಂತ ಡಿ ಸಿಯಿಂದ ಒಂದು ಲೆಟ್ರ್ ತೊಗೊಂಬಂದಿದ್ರು. ಆಗಿನ ಕಾಲದ ಡಿ ಸಿ ಅವ್ರು ಸತ್ಯವತಿ ಅಂತೆ ಮೇಡಮ್ ಅಂತೇಳಿ ಅವ್ರನ್ನ ತಂದಿರೋ. ಅದನ್ನು ನಂಬಿ ಮತ್ತು ಕಿಚ್ಚ ಕ್ರಿಯೇಷನ್ ಅಂತ ಹೇಳಿಬಿಟ್ಟು ಅದನ್ನು ಎರಡನ್ನೂ ನಾನು ನೋಡಿ ಆಗ ನಮ್ಮ ಫಾದರ್ ಹತ್ರ ಎಲ್ಲ ಮಾತಾಡಿ ನಾವು ಆವಾಗ ಶೂಟಿಂಗಿಗೆಲ್ಲ ಒಪ್ಕೊಂಡ್ವಿ. ಮನೆಗೆ ಇಷ್ಟು ಒಂದು ದಿನಕ್ಕೆ 2 ವರ್ಷಗಳ ಕಾಲ ಅಂತೇಳಿ. ಚಿಕ್ಕಮಗಳೂರಿಗೆ ಅವ್ರು ಟ್ರಾವೆಲ್ ಮಾಡಿದ್ರು 1 ಮಂತ್. ಎಕ್ಸ್ಪೆನ್ಸಿವ್ ಆಗಿತ್ತು ಅವರಿಗೆ. ಡೈಲಿ ಟ್ರಾವೆಲ್ ಮಾಡೋ ಟೈಮಿಂಗ್ ಸೇವ್ ಆಗ್ತಿರ್ಲಿಲ್ಲ. ಮತ್ತು TRPನೂ ಚೆನ್ನಾಗಿದೆ ಅಂಥೇಳಿ ಇಲ್ಲೇ ಸರ್ ಇಲ್ಲಿ ಒಂದು ಕಾಟೇಜ್ ಎಲ್ಲ ಕಟ್ಬಿಡ್ತೀವಿ, 2 ವರ್ಷ ಶೂಟಿಂಗ್ ಮಾಡಿ ನಂತರ ಇಲ್ಲೇ ನಿಮಗೆ ಬಿಟ್ಟು ಹೋಗ್ತೀವಿ ಅಂತೇಳಿ ಇದು ಮಾಡಿದ್ರು. ಆವಾಗ ನನ್ನ ಪ್ಲೇಸಲ್ಲಿ ನಾನು ಜಾಗ ಎಲ್ಲ ತೋರಿಸ್ದೆ. ನನಗೆ ಹೆಂಗೆ ಯೂಸ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ ಯಾವ್ದಾದ್ರು ಶೂಟಿಂಗಿಗೆ ಬಂದು ಅವ್ರಿಗೂ ಕೊಡ್ಬೋದು, ನಮಗೆ ರೆಂಟ್ ಸಿಗುತ್ತೆ. ಆ ಪರ್ಪಸ್ಸಲ್ಲಿ ಥಿಂಕ್ ಮಾಡಿ ನಾವು ಕೊಟ್ಟಿದ್ದಾಗ ಕೊಟ್ಟಾಗ ನಂತರ ಅವರೆಲ್ಲ ಮರಗಳನ್ನೆಲ್ಲ ಕಡಿದ್ರು, ಎಲ್ಲ ಇದು ಮಾಡಿದ್ರು. ಒಂದು ಜಸ್ಟ್ ಒಂದು 20 ಡೇಸ್ಗೆ ನೋಟ್ ಬ್ಯಾನ್ ಆಯಿತು. ಅವರು ಕಷ್ಟಪಟ್ಟು 1 ಮಂತ್ ಶೂಟಿಂಗ್ ಮಾಡಿದ್ರು. ಮತ್ತು 1 or 2 ಮಂತ್ಸ್ ಮಾಡಿದ್ರು. ಮಾಡಿದ ನಂತರ ಎಲ್ಲ ಹಾಗೆ ಡ್ಯಾಮೇಜ್ ಮಾಡಿದ್ನೆಲ್ಲ ಹಾಗಾಗಿ ಬಿಟ್ಟೋದ್ರು. ರೆಂಟನ್ನು ಸಾಮಾನ್ಯ 78,000 ರೆಂಟನ್ನು ನಿಲ್ಲಿಸ್ಬಿಟ್ಟು ಹೋದರು. ಆ ಟೈಮಲ್ಲಿ ಇದಾಯಿತು. ನಾನು ಮತ್ತೆ ರಿಕ್ವೆಸ್ಟ್ ಮಾಡಿದೆ, ಒಂದು 3 ಮಂತ್ಸ್ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಸರ್ ಇದು ಈ ಥರ ಎಲ್ಲ ಮಾಡೋ. ಲಾಸ್ಟಿಗೆ ಫೋನು ರಿಸೀವ್ ಮಾಡಿಲ್ಲ. ಅಣ್ಣಾಮಲೈ ಸರ್ ಇದ್ರಾಗ SP ಸಾಹೇಬ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಆಗ FIR ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಮತ್ತು ಸಿವಿಲ್ ಕೇಸ್ ಎರಡನ್ನು ಇದು ಮಾಡಿದ್ರು. ನಂತರ ಕೋರ್ಟಲ್ಲಿತ್ತು ಕೇಸು. ಕೋರ್ಟಲ್ಲಿ ನಾನು ಮೂವ್ ಮಾಡ್ತಾಯಿದ್ದೆ. ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟಲ್ಲಿ ನಡೀತಾಯಿತ್ತು. ಅಲ್ಲಿ 2 ಕಡೆನೂ ನಡೀತಾಯಿತ್ತು. ಅಲ್ಲಿ ಸಿವಿಲ್ ಕೇಸ್ನ ಚಿಕ್ಕಮಗಳೂರು ಟ್ರಾನ್ಸ್ಫರ್ ಮಾಡೋದು, ಕ್ರಿಮಿನಲ್ ಕೇಸು ಒಂದು ಇದಾಗಿತ್ತು. ನಂತರ ಆ ಕೇಸ್ ನಡೀತಾಯಿತ್ತು. ಆ ಮಧ್ಯದಲ್ಲಿ 2023ರಲ್ಲಿ N. ಕುಮಾರ್ ಅನ್ನೋರಿಗೆ ಚೀಟ್ ಮಾಡಿದ್ದಾರೆ ಅಂತ TVಲೆಲ್ಲ ನ್ಯೂಸ್ ಬರ್ತಾಯಿತ್ತು. ಆಗ ನನಗೆ ಮತ್ತೆ ಒಬ್ಬರು ಕಾಲ್ ಮಾಡಿದ್ರು, ನೋಡಿ ಈ ಥರ ಅವರಿಗೂ ಚೀಟ್ ಆಗಿದೆ, ನಿಮಗೂ ಚೀಟ್ ಮಾಡಿದ್ದಾರೆ, ಬನ್ನಿ ಫಿಲ್ಮ್ ಚೇಂಬರ್ ಮತ್ತು ಫ್ರೀಡಮ್ ಪಾರ್ಕ್ ಹತ್ರ ನಾವು ಧರಣಿ ಕೂತ್ಕೊಳ್ಳೋಣ, ಈ ಥರ ನಮಗೆಲ್ಲ ಅನ್ಯಾಯ ಮಾಡ್ತಾಯಿದ್ದಾರೆ, ಹಾಗಾಗಿ ಬನ್ನಿ ನೀವು ಸಪೋರ್ಟ್ ಮಾಡಿ ಅಂತ ನನಗೆ ಒಂದು 2-3 ಜನ ಪ್ರೊಡ್ಯೂಸರ್ಸ್ ಕಾಲ್ ಮಾಡಿದ್ರು. ಯಾರು ಸರ್? ಅವ್ರ ನೇಮ್ ಏನು ಸರ್? ಪ್ರೊಡ್ಯೂಸರ್ಸ್ N. ಕುಮಾರ್ ಕಾಲ್ ಮಾಡಿದ್ರು. ಅವರೇ ಕಾಲ್ ಮಾಡಿದ್ರು? N. ಕುಮಾರೇ ಕಾಲ್ ಮಾಡಿದರು. ಓಕೆ. ಅವ್ರಿಗೆ ಯಾರು ಅದೇ ನಂಬರ್ ಕೊಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ. ಜಸ್ಟ್ ಆಮೇಲೆ ಕಾಲ್ ಮಾಡಿದ್ರು. ನಾನು ನೋಡೋಣ ನನಗೂ ಅನ್ಯಾಯ ಆಗಿದೆಯಲ್ಲ, ಏನಾದರೂ ಈ ರೀತಿ ಏನಾದ್ರು ನ್ಯಾಯ ಸಿಗ್ಬೋದು ಅಂತ ಅವ್ರ ಜೊತೆ ಸೇರ್ಕೊಳ್ಳೋದು ಅಂತ ಹೋದೆ. ಅವ್ರು ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಮಾತಾಡಿದ್ವಿ ಚೇಂಬರಲ್ಲೆಲ್ಲ. ನಂತರ ರವಿಚಂದ್ರನ್ ಮೊದಲೇ ಸೆಟ್ಲ್ಮೆಂಟ್ ಮಾಡ್ತಾರೆ ರವಿಚಂದ್ರನ್ ಅವರು ಅಂತ ಹೇಳಿದ್ರು. ರವಿಚಂದ್ರನ್ ಮನೆಗೆ ಕರ್ಕೊಂಡು ಹೋದ್ರು. ಬಟ್ ಅವ್ರು ಇನ್ಸೈಡ್ ಹೋದರು. 2 ಸಲನೂ ಹೋದಾಗ ನನಗೇನು ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ. ಅವರು ಒಳಗಡೆ ನಮ್ಮನ್ನು ಬಿಟ್ಕೊಳ್ಳಿಲ್ಲ. ಅಂದರೆ ರವಿಚಂದ್ರನ್ ಅವರು ಭರವಸೆ ಕೊಟ್ಟಿದ್ರ? ನಮಗಿಲ್ಲ. ಇವ್ರು N. ಕುಮಾರ್ ಮಾತ್ರ ಅಲ್ಲೇ ಸೆಟ್ಲ್ಮೆಂಟ್ ನಿಮ್ಮದು ನಮ್ಮದನ್ನೆಲ್ಲ ಮಾಡಿಕೊಡ್ತಾರೆ ಅವರು. ರವಿಚಂದ್ರನ್ ಸುದೀಪ್ ಅವ್ರ ಹತ್ರ ಮಾತಾಡಿ ಅವರ ಇದು ಮಾಡ್ತಾರೆ ಅಂಥೇಳಿ.